Good evening, everyone. This is the 19th part of your chapter, light chapter. That concept is spherical lens. Already know last session already discuss video. ಏನು ಡಿಸ್ಕಸ್ ಮಾಡಿವಿ ಡ್ಯುಯಲ್ ರಿಫ್ರಾಕ್ಷನ್ ಡಬಲ್ ರಿಫ್ರಾಕ್ಷನ್ ಥ್ರೂ ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಆಲ್ರೆಡಿ ಡಿಸ್ಕಸ್ ಮಾಡಿವಿ ಅಂಡ್ ಅದ್ರೊಳಗಡೆ ಕನ್ಕ್ಲೂಷನ್ ಏನ್ ನೋಡಿದ್ವಪ್ಪ ಅಂತಂದ್ರ ಹೌ ದ ಇಂಟರ್ ರಿಲೇಶನ್ಶಿಪ್ ಇನ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂಡ್ ದ ಎಮರ್ಜೆಂಟ್ ರೇ ಅಂತ ನೋಡಿದ್ವಿ ಹೌದಾ ಹೆಂಗಿತ್ತದು ರಿಲೇಶನ್ಶಿಪ್ ಎರಡು ಪ್ಯಾರಲಲ್ ಅದಾವ ಅಂತ ಹೆಂಗ್ ಪ್ರೂವ್ ಮಾಡ್ಕೊಂಡಿದ್ದಿ ಬೈ ಪ್ರೂವಿಂಗ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ಎಮರ್ಜೆಂಟ್ ಅಂಡ್ ಆಫ್ಟರ್ ದಟ್ ಏನ್ ಡಿಸ್ಕಸ್ ಮಾಡಿದ್ವಿ ಲ್ಯಾಟ್ರಲ್ ಶಿಫ್ಟ್ ಅಂದ್ರೆ ಡಿಸ್ಕಸ್ ಮಾಡಿದ್ವಿ ಲ್ಯಾಟ್ರಲ್ ಶಿಫ್ಟ್ ಅಂದ್ರೆ ಏನಪ್ಪಿ ದಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ ದಟ್ ಈಸ್ ಕಾಲ್ಡ್ ಅಸ್ ಅ ಲ್ಯಾಟ್ರಲ್ ಶಿಫ್ಟ್ ಅಂತ ಡಿಸ್ಕಸ್ ಮಾಡಿದ್ವಿ ಈ ಸೆಷನ್ ಒಳಗಡೆ ಇವಾಗ ಏನ್ ಡಿಸ್ಕಸ್ ಮಾಡ್ಕೊಂತೀವಿ ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನು ಅಂಡ್ ವಾಟ್ ಆರ್ ದ ಟೈಪ್ ಆಫ್ ಸ್ಪೆರಿಕಲ್ ಲೆನ್ಸ್ ಅದ್ರ ಬಗ್ಗೆ ಬ್ರೀಫ್ಲಿ ಸ್ಟಡಿ ಮಾಡುವಪಿ ವೆಲ್ಕಮ್ ಟು ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 09 ಕ್ಲಿಯರ್ ಲೆಟ್ಸ್ ಸ್ಟಾರ್ಟ್ ದ ಕಾನ್ಸೆಪ್ಟ್ ಹಿಯರ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡುವ ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಸ್ಪೆರಿಕಲ್ ಮಿರರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅಂಡ್ ಸಿಮಿಲರ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಬೇಕು ನಾನು ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡ್ಬೇಕು ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನಂತ ಬೇಕು ಸ್ಪೆರಿಕಲ್ ಲೆನ್ಸ್ it is a refracting material ಏನಿದು ರಿಫ್ರಾಕ್ಟಿಂಗ್ ಮಟೀರಿಯಲ್ at least it should have one spherical surface or it's not spherical okay spherical ಅಂತ ತಗೋಬಹುದು ಇಲ್ಲ ನಾನೇನ್ ತಗೋತೀನಿ curved surface ಅಂತ ತಗೋತೀನಿ what I'm going to take here curved surface at least one curved surface correct this is called as spherical lens ಇದಕ್ಕೆ ಏನಂತ ಕರಿತೀವಿ ನಾವು spherical lens ಅಂತ ಕರಿತೀವಿ ಅಲ್ಲಿ ನಾವು ಸ್ಪೆರಿಕಲ್ ಮಿರರ್ ಏನಂತಿದ್ವಪ್ಪ ಅಂದ್ರೆ ಸ್ಪೆರಿಕಲ್ ಮಿರರ್ ಈಸ್ ಅ ಪೀಸ್ ಆಫ್ ಹ್ಯಾಲೋ ಸ್ಪಿಯರ್ ಒನ್ ಆಫ್ ಇಟ್ ಸೈಡ್ ಶುಡ್ ಬಿ ಕೋಟ್ ದಟ್ ಈಸ್ ಕಾಲ್ಡ್ ಆಸ್ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ ಈಗ ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನಂತಪ್ಪ ಅಂತಂದ್ರ ಇಟ್ ಈಸ್ ಅ ರಿಫ್ರಾಕ್ಟಿಂಗ್ ಮೀಡಿಯಂ ಆರ್ ಇಸ್ ರಿಫ್ರಾಕ್ಟಿಂಗ್ ಮಟೀರಿಯಲ್ ಮೀನ್ಸ್ ಟ್ರಾನ್ಸ್ಪರೆಂಟ್ ರಿಫ್ರಾಕ್ಟಿಂಗ್ ಮೆಟೀರಿಯಲ್ ಅಂದ್ರೆ ಏನಿರಬೇಕು ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇರಬೇಕು ಟ್ರಾನ್ಸ್ಪರೆಂಟ್ ಇರಲಿಲ್ಲಪ್ಪ ಅಂದ್ರೆ ರಿಫ್ರಾಕ್ಷನ್ ಆಗಲ್ಲ ರಿಫ್ಲೆಕ್ಷನ್ ಆಗ್ತದೆ ಹೌದಾ ಇಟ್ ಇಸ್ ಅ ರಿಫ್ರಾಕ್ಟಿಂಗ್ ಮಟೀರಿಯಲ್ ಅಟ್ ಲೀಸ್ಟ್ ಒನ್ ಸರ್ಫೇಸ್ ಶುಡ್ ಬಿ ಕರ್ವ್ ಅಟ್ ಲೀಸ್ಟ್ ಏನಿರಬೇಕು ಒಂದು ಸರ್ಫೇಸ್ ಆದ್ರೂ ಏನಿರಬೇಕು ಕರ್ವ್ ಇರಬೇಕು ಲಾಸ್ಟ್ ಕ್ಲಾಸ್ ಒಳಗಡೆ ಏನ್ ತಗೊಂಡಿದ್ವಿ ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ತಗೊಂಡಿದ್ವಿ ದಿಸ್ ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಈಸ್ ನಾಟ್ ಲೆನ್ಸ್ ಇಟ್ ಈಸ್ ನಾಟ್ ಲೆನ್ಸ್ ಲೆನ್ಸ್ ಹಾಕಲ್ಲಪಿ ಇದ್ರೊಳಗಡೆ ನೋಡು ಕಂಡೀಷನ್ ಏನೈತಿ ಅಟ್ ಲೀಸ್ಟ್ ಇಟ್ ಶುಡ್ ಒನ್ ಕರ್ಡ್ ಸರ್ಫೇಸ್ ಇಟ್ ಶುಡ್ ಹ್ಯಾವ್ ಅಂತ ಬರಿಬೇಕು it should have one curved surface ಮಿನಿಮಮ್ ಎಷ್ಟಿರಬೇಕು ಒಂದಾದ್ರೂ ಕರ್ಡ್ ಸರ್ಫೇಸ್ ಇರಬೇಕು ಇಲ್ಲಿ ನೋಡು ಯಾವ್ದು ಕರ್ಡ್ ಸರ್ಫೇಸ್ ಇಲ್ಲ ಮೀನ್ಸ್ ದಿಸ್ ಇಸ್ ನಾಟ್ ಲೆನ್ಸ್ ಇದಕ್ಕೆ ಲೆನ್ಸ್ ಅನ್ನಲ್ಲ ನಾ ಇದಕ್ಕೆ ಈಗ ಏನ್ ಮಾಡ್ತೀನಪ್ಪ ಅಂತಂದ್ರ ಒಂದು ಸೈಡ್ ಏನ್ ಮಾಡ್ಕೋತೀನಿ ಕರ್ಡ್ ಸರ್ಫೇಸ್ ಮಾಡ್ಕೋತೀನಿ ಲೈಕ್ ದಿಸ್ ಒಂದ್ ಸೈಡ್ ಏನ್ ಮಾಡ್ಕೋತೀನಿ ಕರ್ಡ್ ಸರ್ಫೇಸ್ ನಾವ್ ಇಟ್ ಈಸ್ ಕಾಲ್ಡ್ ಆಸ್ ಲೆನ್ಸ್ ಇವಾಗ ಏನಂತ ಕರಿತೀವಿ ನಾವು ಇದಕ್ಕೆ ಏನಂತ ಕರಿತೀವಿ ಲೆನ್ಸ್ ಒಂದ್ ಸರ್ಫೇಸ್ ಏನೈತಿ ಕರ್ವ್ ಐತಿ means this is called as lens ಇವಾಗ ಇದಕ್ಕೆ ಲೆನ್ಸ್ ಅಂತೀವಿ for example let us draw another diagram here this is also called as a lens ಇದಕ್ಕೂ ಲೆನ್ಸ್ ಅಂತ ಕರಿತೀವಿ let us draw another one this is also called as lens okay we will draw vertically horizontally draw ಮಾಡಿದ್ದಲ್ಲ vertically draw ಮಾಡ್ತೀವಿ ಹೌದಾ ಇದಕ್ಕೂ ಏನಂತ ಕರಿತೀವಿ ಲೆನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಲೆನ್ಸ್ ಫಾರ್ ಎಕ್ಸಾಂಪಲ್ ಇದಕ್ಕೂ ಲೆನ್ಸ್ ಅಂತೀನಿ ಬಟ್ ಇಲ್ಲಿ ಏನದು ಕರ್ಡ್ ಸರ್ಫೇಸ್ ಎಷ್ಟು ಅದಾವಪಿ ಟೂ ಕರ್ಡ್ ಸರ್ಫೇಸಸ್ ಅಂದ್ರೆ ಮೋರ್ ದನ್ ಒನ್ ಇದ್ರೂ ನಡೀತೈತಿ ಬಟ್ ಮಿನಿಮಮ್ ಒನ್ ಇರಬೇಕು ಏನಿರಬೇಕು ಮಿನಿಮಮ್ ಒನ್ ಇರಬೇಕು ಮಿನಿಮಮ್ ಒನ್ ಸರ್ಫೇಸ್ ಶುಡ್ ಬಿ ಕರ್ವ್ ದಟ್ ಈಸ್ ಕಾಲ್ಡ್ ಆಸ್ ಅ ಲೆನ್ಸ್ ಟೂ ಅದಾವೆ ನೋ ಪ್ರಾಬ್ಲಮ್ ಟೂ ಇದ್ರೆ ಪ್ರಾಬ್ಲಮ್ ಇಲ್ಲಪಿ ಲೆಟ್ಸ್ ಡ್ರಾ ಅನದರ್ ಒನ್ ಹಿಯರ್ ಓಕೆ ದಿಸ್ ಇಸ್ ಲೆನ್ಸ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೆನ್ಸ್ ಇನ್ನೊಂದು ಡಯಾಗ್ರಾಮ್ ಡ್ರಾ ಮಾಡು ಯಾವ ತರ ಡ್ರಾ ಮಾಡ್ತೀನಪ್ಪಿ ಲೈಕ್ ದಿಸ್ ಇಸ್ ಆಲ್ಸೋ ಲೆನ್ಸ್ ಲೆಟ್ಸ್ ಡ್ರಾ ಅನದರ್ ಒನ್ ದಿಸ್ ಇಸ್ ಆಲ್ಸೋ ಲೆನ್ಸ್ ಇದಕ್ಕೂ ಲೆನ್ಸ್ ಅಂತ ಕರಿತೀವಿ ಹೌದಾ ಲೆನ್ಸ್ ಅಂದ್ರೆ ಏನಿಲ್ಲಪಿ ಇಟ್ ಈಸ್ ಅ ರಿಫ್ರಾಕ್ಟಿಂಗ್ ಮೆಟೀರಿಯಲ್ ವಿಚ್ ಈಸ್ ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಕರ್ವ್ಡ್ ಸರ್ಫೇಸ್
ಕಂಪಲ್ಸರಿ ಒಂದಾದ್ರೂ ಕರ್ಡ್ ಸರ್ಫೇಸ್ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅ ಲೆನ್ಸ್ ಅಂತ ಕರಿತೀವಿ, ಸ್ಪೆರಿಕಲ್ ಲೆನ್ಸ್ ಅಂತ ಕರಿತೀವಿ. ಹೌದಾ? ಈ ಸ್ಪೆರಿಕಲ್ ಲೆನ್ಸ್ ಒಳಗಡೆ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಅರೌಂಡ್ 5 to 6 ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್. 5 to 6 ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ ಅದಾವು. ಬಟ್ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ವೇ ಒಳಗಡೆ ಥಿಂಕ್ ಮಾಡಿದ್ರಿಯಪ್ಪ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್, ಸ್ಪೆರಿಕಲ್ ಲೆನ್ಸಸ್ ಸಿಗ್ತಾವ ನಿನಗ. ನಾವು 5 to 6 ಹೇಳಿನ್ ಸರ್, ಬಟ್ ನಾ ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ನನಗೆ 8 ಸಿಗಾಕತ್ತಾವ ಸರ್, ಇಲ್ಲಿ 10 ಸಿಗಾಕತ್ತಾವ ಸರ್, ಇಲ್ಲಿ 2 ಅಷ್ಟೇ ಸಿಗಾಕತ್ತಾವ ಸರ್, ಇಲ್ಲಿ 8 ಸಿಗಾಕತ್ತಾವ ಸರ್, ಇಲ್ಲಿ 5 ಸಿಗಾಕತ್ತಾವ ಸರ್. ಡಿಪೆಂಡಿಂಗ್ ಆನ್ ದ ಕನ್ಸಿಡರೇಷನ್ ಹೋಗ್ತದೆ. ಬಟ್ ನಾನೇನ್ ತಗೊಂತೀನಿ, ವಿ ಹ್ಯಾವ್ 5 to 6 ಅಂತ ಅಸ್ಯೂಮ್ ಮಾಡ್ತೀನಿ. ಹೌದಾ? ಬಟ್ ನಿಮ್ ಸಿಲಾಬಸ್ಸಿಗೆ ನಿಮ್ ಟೆಕ್ಸ್ಟಿಗೆ ಏನ್ ಮೆನ್ಷನ್ ಮಾಡಿಲ್ಲಪ್ಪ ಅಂದ್ರೆ ದೇ ಆರ್ ನಾಟ್ ಮೆನ್ಷನ್ಡ್ those type of lenses. They are mentioned particularly two type of lenses. Two types of lenses mention ಮಾಡಿರಪ್ಪಿ ಯಾವ್ಯಾವ ಅಂತ ನೋಡ್ಕೊಳ್ಳಿ. ಬಟ್ ಆಕ್ಚುಲಿ ಇಲ್ಲಿ ಬಿಫೋರ್ ಗೋಯಿಂಗ್ ಟು ದ ಟೈಪ್ಸ್ ಆಫ್ ಲೆನ್ಸಸ್ ವಿ ವಿಲ್ ಡಿಸ್ಕಸ್ ಒನ್ ಥಿಂಗ್ ಹಿಯರ್. ನೋಡಿ ಟೈಪ್ಸ್ ನೋಡ್ಕೊಂಡ್ಬಿಡೋಣ ಫಸ್ಟ್. ಸಿ ಹಿಯರ್, ದಿಸ್ ಈಸ್ ಆಲ್ಸೋ ಅ ಲೆನ್ಸ್. ಇದಕ್ಕೂ ಲೆನ್ಸ್ ಅಂತ ಕರಿತೀವಿ. ಕನ್ಸಿಡರ್ ಅನದರ್ ಲೆನ್ಸ್ ಹಿಯರ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಲೆನ್ಸ್. Consider another lens here. This is also called as lens. Consider another lens here. This one is also called as lens because it is having at least one spherical surface. One spherical surface. This is first one. ಹೆಸರು ನೋಡೋಣ ಅಂತ, ಆಮೇಲೆ ಇದಕ್ಕೆ ಹೆಸರು ಏನಂತ ಸರ್, ಹೆಸರು ಇಡೋಣ, ನಾವೇ ಇಡೋಣ. Question number means example number 3 and type number 4. Next ಯಾವ ತರ ಆಗ್ತಾವಪಿ? Let's draw like this. 5 like this. This is fifth example. Similarly, sixth example draw ಮಾಡೋಣ. This is sixth example. ಹೆಸರು ನೋಡಮ್ಮ ಏನೇನದ ಅಂತ ಹೇಳಿ. ಇಲ್ಲಿ ಫಸ್ಟ್ ಸರ್ಫೇಸ್ ಯಾವ್ದೈತಿ, ಹೆಂಗೈತಿ ಅದು ನೋಡಕ್ ನಿನಗ ಪ್ಲೇನ್ ಐತಿ. ಹೆಂಗೈತಿ ನೋಡಕ ಪ್ಲೇನ್ ಐತಿ. ಫಸ್ಟ್ ಸರ್ಫೇಸ್ ಈಸ್ ಲುಕ್ಸ್ ಲೈಕ್ ಪ್ಲೇನ್. ಮೀನ್ಸ್ ಇಟ್ ಈಸ್ ನೇಮ್, ಹೆಸರು ಏನ್ ಕೊಡ್ತೀವಿ ಅದಕ್ಕೆ? ಪ್ಲೇನ್. ಪ್ಲೇನೋ ಅಂತ ಕರಿತೀವಿ ಬಿಕಾಸ್ ಇಟ್ ಈಸ್ ಕಂಟಿನ್ಯೂಸ್. ಬರೇ ಪ್ಲೇನ್ ಇತ್ತಪ್ಪ ಅಂದ್ರೆ ಪ್ಲೇನ್ ಅಂತ ಕರಿತಿದ್ದ. ಬಟ್ ಇಲ್ಲಿ ಏನೈತಿ, ಕರ್ವ್ ಸರ್ಫೇಸ್ ಐತಿ. ಆ ಕರ್ವ್ ಹೆಂಗೈತಿ, ಇನ್ಸೈಡ್ ಐತಿ. ಏನೈತಿ, ಇನ್ಸೈಡ್ ಐತಿ. ಇನ್ಸೈಡ್ ಇತ್ತಪ್ಪ ಅಂದ್ರೆ ಏನಂತ ಕರಿತೀವಿ? ಮಿರರ್ ಒಳಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ಸೈಡ್ ಇತ್ತು ಏನ್ ಕರಿತೀವಿ? ಕಾನ್ಕೇವ್ ಅಂತ ಕರಿತೀವಿ. ಮೀನ್ಸ್ ಇಲ್ಲಿ ರಿಫ್ರಾಕ್ಟಿಂಗ್ ಸರ್ಫೇಸ್ ಆರ್ ಕರ್ವ್ಡ್ ಸರ್ಫೇಸ್ ಹೆಂಗೈತಿ, ಇನ್ಸೈಡ್ ಐತಿ. ಇನ್ಸೈಡ್ ಇತ್ತಪ್ಪ ಅಂತಂದ್ರೆ ದಿಸ್ ಇಸ್ ಕಾನ್ಕೇವ್. ಈ ಕಡೆ ಪ್ಲೇನು, ಈ ಕಡೆ ಈ ಕಡೆ ಕಾನ್ಕೇವ್. ದಿಸ್ ಇಸ್ ಪ್ಲೇನ್, ದಿಸ್ ಇಸ್ ಕಾನ್ಕೇವ್. ಪ್ಲೇನೋ ಕಾನ್ಕೇವ್ ಅಂತ ಕರಿತೀವಿ. ಪ್ಲೇನೋ ಕಾನ್ಕೇವ್ ಲೆನ್ಸ್ ಏನಂತ ಕರಿತೀವಿ? ಪ್ಲೇನೋ ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್ ಇಲ್ಲಿ ನೋಡೋಣ, ಈ ಕಡೆ ಏನೈತಿ, ಪ್ಲೇನ್ ಐತಿ. ಫಸ್ಟ್ ಏನೈತಿ ಬರ್ಕೊಂಡ್ಬಿಡೋ, ಮತ್ತೆ ಈ ಕಡೆ ಏನೈತಿ, ಪ್ಲೇನ್ ಐತಿ. ಪ್ಲೇನೋ ಅಂತ ಬರ್ಕೊ. ಪ್ಲೇನ್ ಅಂತ ಬರೆಯಲ್ಲ ನಾನು, ಪ್ಲೇನೋ ಅಂತ ಬರ್ಕೋತೀನಿ ಬಿಕಾಸ್ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಸ್. ಮುಂದೆ ಇನ್ನೊಂದು ಏನೋ ಹೆಸರು ಐತಿ, ಆ ಹೆಸರನ್ನ ಆಡ್ ಮಾಡ್ಕೊಳ್ಳಿಕ್ಕೆ ಪ್ಲೇನೋ ಅಂತ ಬರ್ಕೋತೀನಿ. ಈ ಕಡೆ ನೋಡಪ್ಪಿ ಸರ್ಫೇಸ್, ಕರ್ಡ್ ಸರ್ಫೇಸ್ ಹೆಂಗೈತಿ, ಔಟ್ ವರ್ಡ್ಸ್ ಐತಿ. ಹೆಂಗದ, ಔಟ್ ವರ್ಡ್ಸ್ ಐತಿ, ಹೊರ ಹೊಂಟದ, ಹೊರಗೈತಿ. ಮೀನ್ಸ್ ಕಾನ್ವೆಕ್ಸ್. ಹೊರಗಿತ್ತಂದ್ರೆ ಏನಂತ ಕರಿತಿದ್ವಿ? ಕಾನ್ವೆಕ್ಸ್ ಅಂತ ಕರಿತೀವಿ. ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. What is this? Plano convex lens. Similarly, ಈ ಕಡೆ ನೋಡು, ಫಸ್ಟ್ ಸರ್ಫೇಸ್ ಹೆಂಗೈತಿ, ಇನ್ಸೈಡ್ ಐತಿ. ಆಗಲೇ ಪ್ಲೇನ್ ಇತ್ತು, ಫಸ್ಟ್ ಸರ್ಫೇಸ್ ಪ್ಲೇನ್ ಇತ್ತು, ಅದಕ್ಕೆ ನಾ ಪ್ಲೇನೋ ಅಂತ ತಗೊಂಡಿದ್ದೆ. ಫಸ್ಟ್ ಸರ್ಫೇಸ್ ಹೆಂಗೈತಿ, ಇನ್ಸೈಡ್ ಐತಿ, ಒಳಗೈತಿ. ಒಳಗಿತ್ತಂದ್ರೆ ಏನು, ಕಾನ್ಕೇವ. ಕಾನ್ಕೇವ ಕರೆಕ್ಟ್, ಕಾನ್ಕೇವ್. ಕಾನ್ಕೇವೋ ಅಂತ ಕರಿತೀನಿ. ಕಾನ್ಕೇವೋ ಅಂತ ಯಾಕೆ ಕರಿತೀನಪ್ಪಿ? ಬಿಕಾಸ್ ಇನ್ಸೈಡ್ ಐತಿ, ಕಾನ್ಕೇವ್ ಅಂತ ಕರಿಬೇಕಾಗಿತ್ತು, ಬಟ್ ನಾ ಕಾನ್ಕೇವೋ ಅನ್ನಕತ್ತೀನಿ. ವಾಟ್ ಈಸ್ ದ ರೀಸನ್? ಬಿಕಾಸ್ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಸ್. ಅಂದ್ರೆ ಈ ಕಡೆ ಇಲ್ಲಿ ಇನ್ನೊಂದು ಸರ್ಫೇಸ್ ಏನೈತಿ ಅದನ್ನು ಬರಿಬೇಕಲ್ಲ. ಯಾವ ಸರ್ಫೇಸ್ ಇದು, ಹೆಂಗೈತಿ, ಬೆಂಡ್ ಹೆಂಗೈತಿ, ಕರ್ವ್ ಹೆಂಗೈತಿ, ಔಟ್ ಸೈಡ್ ಐತಿ, ಹೊರಗೈತಿ. ಹೊರಗಿತ್ತಪ್ಪ ಅಂದ್ರ ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಅಂಡ್ ಸಿಮಿಲರ್ಲಿ ಈ ಕಡೆ ಸರ್ಫೇಸ್ ನೋಡಪ್ಪಿ, ಔಟ್ ಸೈಡ್ ಐತಿ, ಹೊರಗೈತಿ. ಲೈಕ್ ದಿಸ್, ಹೊರಗೈತಿ. ಹೊರಗಿತ್ತಂದ್ರೆ ಯಾವ್ದು, ಕಾನ್ವೆಕ್ಸ್. ಕಾನ್ವೆಕ್ಸೋ ಅಂತ ಕರಿತೀವಿ ಬಿಕಾಸ್ ಈ ಕಡೆ ಇನ್ನೊಂದು ಸರ್ಫೇಸ್ ಐತಿ, ಅದನ್ನು ಆಡ್ ಮಾಡ್ಬೇಕಂದ್ರ ಜೊತೆ. ಹೆಂಗೈತಿ ಅದು, ಇನ್ಸೈಡ್ ಐತಿ, ಒಳಗೈತಿ. ಒಳಗಿತ್ತಂದ್ರೆ ಯಾವ ಸರ್ಫೇಸ್ ಅದು, ಕಾನ್ಕೇವ್ ಸರ್ಫೇಸ್. ಕಾನ್ವೆಕ್ಸೋ ಕಾನ್ಕೇವ್, ಕಾನ್ವೆಕ್ಸೋ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸೋ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ಇದು ನೋಡಪ್ಪಿ, ಈ ಕಡೆ ಸರ್ಫೇಸ್ ಹೆಂಗೈತಿ, ಔಟ್ ಸೈಡ್ ಐತಿ. ಈ ಕಡೆ ಸರ್ಫೇಸ್ ಏನೈತಿ, ಔಟ್ ಸೈಡ್ ಐತಿ. ಓಕೆ, ಈ ಕಡೆ ಸರ್ಫೇಸ್ ಔಟ್ ಸೈಡ್, ಈ ಕಡೆ ಸರ್ಫೇಸ್ ಔಟ್ ಸೈಡ್. ಇದಕ್ಕೆ ಏನಂತ ಕರಿತೀವಿ ನಾವು, ಕಾನ್ವೆಕ್ಸೋ. ಈ ಕಡೆ ಇತ್ತಪ್ಪ ಅಂದ್ರೆ ಔಟ್ ಸೈಡ್ ಇತ್ತಂದ್ರೆ ಕಾನ್ವೆಕ್ಸೋ.
ಏನದು ಕಾನ್ವೆಕ್ಸು. ಈ ಕಡೆನು ಔಟ್ಸೈಡ್ ಅಂದ್ರೆ ಏನು ಕಾನ್ವೆಕ್ಸ್. ಕಾನ್ವೆಕ್ಸೋ ಕಾನ್ವೆಕ್ಸ್ ಲೆನ್ಸ್. ಈ ಕಡೆ ನೋಡು ಇದೇನೈತಿ ಸಿಕ್ಸ್ ಒನ್ ಇನ್ಸೈಡ್ ಐತೆ. ಇನ್ಸೈಡ್ ಅಂದ್ರೆ ಏನದು ಕಾನ್ಕೇವ್. ಇನ್ಸೈಡ್ ಅಂದ್ರೆ ಏನು ಕಾನ್ಕೇವ್. ಏನಂತೀವಿ ಇದಕ್ಕ ಕಾನ್ಕೇವೋ ಅಂತ ಕರಿತೀವಿ ಬಿಕಾಸ್ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಸ್. ಇದನ್ನು ಹೆಂಗೈತಿ ಇದನ್ನು ಇನ್ಸೈಡ್ ಐತಿ. ಎರಡು ಸೈಡ್ ಒಳಗಡೆ ಒಳಗಡೆ ಅದಾವ ಇನ್ಸೈಡ್ ಅದಾವ ಮೀನ್ಸ್ ಕಾನ್ಕೇವೋ ಕಾನ್ಕೇವ್ ಲೆನ್ಸ್. ಕಾನ್ಕೇವೋ ಕಾನ್ಕೇವ್ ಲೆನ್ಸ್. ಇವಿಷ್ಟೇ ಟೈಪ್ಸ್ ಲೆನ್ಸ್ ಅಲ್ಲಪಿ ವಿ ಹ್ಯಾವ್ ಮೆನಿ ಟೈಪ್ಸ್ ಆಫ್ ಲೆನ್ಸಸ್ ಆನ್ ದ ಬೇಸಿಸ್ ಆಫ್ ದಿ ಕರ್ಡ್ ಸರ್ಫೇಸ್ ಡಿವೈಡ್ ಮಾಡ್ಕೊತ ಹೋಗ್ತೀವಿ. ಕರ್ಡ್ ಸರ್ಫೇಸ್ ಹೆಂಗ್ ಅದಾವು ಕರ್ಡ್ ಸರ್ಫೇಸ್ ಯಾಕಡೆ ಅದಾವು ಅಂತೇಳಿ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ ಟೈಪ್ಸ್ ಆಫ್ ಲೆನ್ಸಸ್ ನ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಕರೆಕ್ಟಾ ಸಿ ಹಿಯರ್ ಆ ಟೈಪ್ಸ್ ಆಫ್ ಲೆನ್ಸಸ್ ನ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ ಅದು ನನಗೆ ಕರೆಕ್ಟ್ ಗೊತ್ತೈತಿ. ಇಲ್ಲಿ ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸ್ ಮತ್ತೆ ಕಾನ್ವೆಕ್ಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದ್ರು. ಹೌದಾ ಇವು ಎರಡು ಕಾನ್ವೆಕ್ಸ್ ಕಾನ್ವೆಕ್ಸ್ ಎರಡು ಕಾನ್ವೆಕ್ಸ್ ಕಾನ್ವೆಕ್ಸ್ ಎರಡು ಸರಿ ಕಾನ್ವೆಕ್ಸ್ ಕಾನ್ವೆಕ್ಸ್ ಅನ್ನಕ್ ಬ್ಯಾಸರಕ್ಕೆ ನನಗೆ ಬೋರ್ ಅದು. ಎರಡೂ ಸರಿ ಕಾನ್ವೆಕ್ಸ್ ಕಾನ್ವೆಕ್ಸ್ ಅನ್ನಕ್ ಬರಲ್ಲ. ಹೌದಾ ಇಲ್ಲ ಫಿಸಿಕ್ಸ್ ಮಾಡೋರು ಎಲ್ಲರೂ ಏನಿರ್ತಾರಪ್ಪ ಅಂದ್ರೆ ಲೇಜಿ ಇರ್ತಾರೆ. ಅದಕ್ಕೇನಪ್ಪ ಅಂದ್ರೆ ಸಿಂಪಲ್ ಸಿಂಪಲ್ ಸ್ಮಾಲ್ ಸ್ಮಾಲ್ ಟರ್ಮ್ಸ್ ಒಳಗಡೆ ಎಲ್ಲಾ ಟರ್ಮ್ಸ್ ಬರ್ಕೋತ ಹೋಗ್ತಾರ. ಅದಕ್ಕೇನಪ್ಪ ಅಂದ್ರೆ ಫಿಸಿಕ್ಸ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಟಫ್ ಆಗೈತ್ರಿ ಅಂತ ಹೇಳ್ತಾರೆ. ಹೌದೇನು ಅಲ್ಲಪಿ ಟಫ್ ಐತಿ ಆಕ್ಚುಲಿ ಬಟ್ ಏನ್ ಹೋಗ್ಬೇಕು ಕಾನ್ಸೆಪ್ಚುಯಲ್ ಇರ್ಬೇಕು ನಾವು. ಹೌದಾ ಲೇಜಿನೆಸ್ ಇರ್ತೈತಪ್ಪಿ. ಲೇಜಿನೆಸ್ ಏನ್ ಮಾಡ್ತದ ಇಟ್ ವಿಲ್ ಅ ಡಿಫ್ರೆಂಟ್ ಟೈಪ್ ಆಫ್ ಕ್ರಿಯೇಟಿವಿಟಿ. ಎಲ್ಲರೂ ಮನ್ಯಾಗ ಏನಪ್ಪಾ ಅಂದ್ರೆ ಲೇಜಿ ಇದೆ ಅಂತ ಬೈತಾರ. ಬಟ್ ನಮಗೇನಪ್ಪಾ ಅಂದ್ರೆ ಇಲ್ಲಿ ಲೇಜಿನೆಸ್ ಏನ್ ಮಾಡಕತ್ತದಪ್ಪ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಇನ್ವೆನ್ಷನ್ಸ್ ನ ಮಾಡ್ಲಿಕ್ಕೆ ಏನ್ ಮಾಡಕತ್ತದ ಇಟ್ ಈಸ್ ಶೋಯಿಂಗ್ ಅ ಪರ್ಟಿಕ್ಯುಲರ್ ಪಾತ್. ಇಲ್ಲಿ ಕಾನ್ವೆಕ್ಸ್ ಕಾನ್ವೆಕ್ಸ್ ಐತಲ್ಲ ನನ್ಗೆ ಎವ್ರಿ ಟೈಮ್ 2 ಟೈಮ್ಸ್ ಕಾನ್ವೆಕ್ಸ್ ಕಾನ್ವೆಕ್ಸ್ ಅಂತ ಬರಕ್ ಹೋಗಲ್ಲ. ಬರಕ್ ಬರಲ್ಲ ನನಗೆ ಬೋರ್ ಅದು. ಅದಕ್ಕೆ ಏನಂತ ಬರೀತೀನಿ ನಾನು ಸಿಂಪಲ್ ಆಗಿ ಕಾನ್ವೆಕ್ಸ್ ಲೆನ್ಸ್ ಅಂತ ಬರೀತೀನಿ. ಯಾವ ಲೆನ್ಸು ಕಾನ್ವೆಕ್ಸ್ ಲೆನ್ಸ್. ಈ ಕಡೆ ನೋಡಿ ಎರಡು ಕಾನ್ಕೇವ್ ಕಾನ್ಕೇವ್ ಐತಿ. ಎರಡು ಕಾನ್ಕೇವ್ ಕಾನ್ಕೇವ್ ಇತ್ತಪ್ಪ ಅಂತಂದ್ರೆ ನಾನು ಅದ್ರ ಸಿಂಪಲ್ ಆಗಿ ಏನ್ ಬರೀತೀನಿ ಕಾನ್ಕೇವ್ ಲೆನ್ಸ್ ಅಂತ ಬರೀತೀನಿ. ಏನಂತ ಬರೀತೀನಿ ಕಾನ್ಕೇವ್ ಲೆನ್ಸ್. ನಿಮ್ ಸಿಲಾಬಸ್ ಈಗ ಯಾವ್ಯಾವ ಮೆನ್ಷನ್ ಮಾಡಿರಪ್ಪ ಅಂದ್ರೆ ಇದು ಫಿಫ್ತ್ ಒನ್ ಮತ್ತು ಸಿಕ್ಸ್ತ್ ಒನ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಲೆನ್ಸ್ ಅದಲ್ಲಪಿ ಅವನಷ್ಟೇ ಮೆನ್ಷನ್ ಮಾಡ್ಯಾರ. ಹೌದಾ ಅಂದ್ರೆ ನಾವು ಈ ಲೈಟ್ ಚಾಪ್ಟರ್ ಒಳಗಡೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಓನ್ಲಿ ದೀಸ್ ಟು. ಇವು ಎರಡರ ಬಗ್ಗೆ ಅಷ್ಟೇ ಸ್ಟಡಿ ಮಾಡಬೇಕು. ಇಲ್ಲೇನ್ ರಿಮೈನಿಂಗ್ ಟರ್ಮ್ಸ್ ಅದಲ್ಲಪಿ ದೀಸ್ ಆರ್ ಮೆನ್ಷನ್ ಇನ್ ದ ಸೆಕೆಂಡ್ PUC ಆಪ್ಟಿಕ್ಸ್ ಕಾನ್ಸೆಪ್ಟ್. ಸೆಕೆಂಡ್ PUC ಒಳಗಡೆ ಮೆನ್ಷನ್ ಮಾಡ್ಯಾರ ಅವಾಗ ನೋಡೋಮಂತ. ಇವಾಗ ಜಸ್ಟ್ 5, 6 ಇವೆರಡರ ಬಗ್ಗೆ ಡಿಸ್ಕಸ್ ಮಾಡೋಣ ಬಿಕಾಸ್ ದೇ ಹ್ಯಾವ್ ಮೆನ್ಷನ್ ಓನ್ಲಿ ದೀಸ್ ಟು. ಇವೆರಡನ್ನ ಅಷ್ಟೇ ಮೆನ್ಷನ್ ಮಾಡ್ಯಾರ. ಹೌದಾನೆ ಲೆಟ್ಸ್ ಸಿ ನೋಡೋಮಂತ ಏನಂತ ಹೇಳಿ ನಿಮ್ಮ ನೋಟ್ ಮಾಡ್ಕೊಂಡ್ರಿ. ಓಕೆ ನೋಟ್ ಮಾಡ್ಕೊಂಡು ತಿಳ್ಕೊಂಡಿರಪ್ಪಿ. ಸಪೋಸ್ ಏನಾದ್ರು ನೋಟ್ ಮಾಡ್ಕೊಂಡಿರಲ್ಲಪ್ಪ ಅಂತ ಪಾಸ್ ಮಾಡ್ರಿ ವಿಡಿಯೋ ನೋಟ್ ಮಾಡ್ಕೊಂಡ್ರಿ. ವಿ ವಿಲ್ ಮೂವ್ ಲೆಟ್ಸ್ ಮೂವ್. ಓಕೆ ಸಿ ಸ್ಪೆರಿಕಲ್ ಲೆನ್ಸಸ್ ಅಂದ್ರೆ ಗೊತ್ತಾಯ್ತು. ಟೈಪ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಟೈಪ್ಸ್ ಒಳಗಡೆ ಯಾವ್ಯಾವ ಅದಾವು ಕಾನ್ವೆಕ್ಸ್ ಲೆನ್ಸ್ ಐತಿ ಇನ್ನೊಂದು ಯಾವ್ದೈತಿ ಕಾನ್ಕೇವ್ ಲೆನ್ಸ್ ಐತಿ. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು ನೋಡೋಣ. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು ನೋಡೋಣ. ಫಸ್ಟ್ ಒನ್ ಯಾವುದು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಓಕೆ ಕನ್ಸಿಡರ್ ದಿಸ್ ಇಸ್ ಫಸ್ಟ್ ಟೈಪ್ ಕಾನ್ವೆಕ್ಸ್ ಲೆನ್ಸ್ ಅಂತ. ವಾಟ್ ಇಸ್ ದಿಸ್ ಕಾನ್ವೆಕ್ಸ್ ಲೆನ್ಸ್. ಹೌದಾ ಲೆಟ್ಸ್ ಡ್ರಾ ದ ಕಾನ್ವೆಕ್ಸ್ ಲೆನ್ಸ್ like this. What is this convex? ಡಿಫೈನ್ ಮಾಡ್ಬೇಕಿಲ್ಲಿ ಡಿಫೈನ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕೇಳ್ತಾರೆ. ಏನಂತ ಕೇಳ್ತಾರ ಡಿಫೈನ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ನೋಡಕ್ ಹೆಂಗೈತಿ ನಡು ದಪ್ಪ ಸರ ದಂಡ್ಯಾಗ ತೆಳಗ ಕರೆಕ್ಟ್ ಇಲ್ಲ. ನಡು ಹೆಂಗದ ದಪ್ಪ ಅದ ದಂಡ್ಯಾಗ ಏನದ ಎಡ್ಜಸ್ ಕಡೆ ಏನೈತಿ ತಿನ್ ಐತಿ. ಮಿಡಲ್ ಏನೈತಿ ಥಿಕ್ ಐತಿ. ಎಡ್ಜಸ್ ಕಡೆ ಏನೈತಪಿ ತಿನ್ ಐತಿ. ಹೌದಾ ಇಲ್ಲ ಅದಕ್ಕೆ ಏನಂತ ಕರಿತೀವಿ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಇದನ್ನ ಏನ್ ಮಾಡ್ಬೇಕು ಇವಾಗ ಜಸ್ಟ್ ನಾನು ಏನ್ ಹೇಳಿದ್ನಲ್ಲಪಿ ಅದೇ ಸ್ಟೇಟ್ಮೆಂಟ್ ಫಾರ್ಮ್ ಒಳಗಡೆ ಬರಿಬೇಕು. ದೆನ್ ದಟ್ ಈಸ್ ಯುವರ್ ಆನ್ಸರ್. ಮಿಡಲ್ ಹೆಂಗೈತಪಿ ಮಿಡಲ್ ಸೈಡ್ ಏನೈತಿ ಇಟ್ ಈಸ್ ಅ ಥಿಕ್. ಮಿಡಲ್ ಏನೈತಿ ಥಿಕ್ ಐತಿ. ಎಡ್ಜಸ್ ಕಡೆ ಏನೈತಪಿ ಇಟ್ ಈಸ್ ಥಿನ್. ಎಡ್ಜಸ್ ಕಡೆ ಏನೈತಿ ಇಟ್ ಈಸ್ ಥಿನ್. ಮಿಡಲ್ ಏನೈತಿ ಥಿಕ್ ಐತಿ. ಎಡ್ಜಸ್ ನಾಗ ಏನೈತಿ ಥಿನ್ ಐತಿ. ಎಡ್ಜಸ್ ನ ತೆಳ್ಳಗ ಐತಿ. ಎಡ್ಜಸ್ ನ ತೆಳ್ಳಗ ಮಿಡಲ್ ಬೆಳ್ಳಗ ಹಂಗೇನ್ರ ಐತಲ್ಲ ಹಂಗ ತಗೊಳಕ್ ಹೋಗ್ಬಿಡ್ದಪಿ. ಏನ್ ತಗೋಬೇಕು ಮಿಡಲ್ ಏನ್ ಥಿಕ್ ಐತಿ ಎಡ್ಜಸ್ ಕಡೆ ಥಿನ್ ಐತಿ. ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ವೆಕ್ಸ್ ಲೆನ್ಸ್. ಕರೆಕ್ಟಾ ಡೆಫಿನಿಷನ್ ಹೆಂಗ್ ಬರೀತೈತಿ ಲೆಟ್ಸ್ ಡ್ರಾ ದ ಡೆಫಿನಿಷನ್ ಫಾರ್ ದಿ ಕಾನ್ವೆಕ್ಸ್ ಲೆನ್ಸ್. ಏನಂತ ಬರೀತಿ the lens which is thick at middle and thin at edges is called convex lens. Which lens? Convex lens. Convex lens.
ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಸಿಮಿಲರ್ ನೆಕ್ಸ್ಟ್ ಏನ್ ಬೇಕು ನನಗ ಕಾನ್ಕೇವ್ ಲೆನ್ಸ್. ಸೆಕೆಂಡ್ ಟೈಪ್ ಆಫ್ ಲೆನ್ಸ್ ಯಾವ್ದಪ್ಪಿ ವಿಚ್ ಈಸ್ ಮೆನ್ಷನ್ಡ್ ಇನ್ ಯುವರ್ ಟೆಕ್ಸ್ಟ್ ಅಪ್ಪಿ ದಟ್ ಈಸ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು ಅದು ಬೇಕು. ಇಲ್ಲೊಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ದಿಸ್ ಡಯಾಗ್ರಾಮ್ ಇಸ್ ಕಾಲ್ಡ್ ಆಸ್ ದಿ ಕಾನ್ಕೇವ್ ಲೆನ್ಸ್. ಲೆಟ್ಸ್ ಡ್ರಾ ನೀಟಾಗಿ ಡ್ರಾ ಮಾಡೋಣ. ಟಕ 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 ಟಕ. Okay, this is called as concave lens. What is this? Concave lens. What do you mean by concave lens ಅಂತ ಕೇಳಿದ್ರಪ್ಪ ಅಂದ್ರೆ ಇಲ್ಲ ಡಯಾಗ್ರಾಮ್ ಡ್ರಾ ಮಾಡಿ ಸರ್ ಇಲ್ಲ ಐತಲ್ಲ ಸರ್ ಇದೇ ಕಾನ್ಕೇವ್ ಲೆನ್ಸ್ ಅನ್ನಕ್ಕೆ ಬರ್ತದ ಬರಲ್ಲ. ವಿ ಹ್ಯಾವ್ ಟು ಡಿಫೈನ್ ಇಟ್. ಏನ್ ಮಾಡ್ಬೇಕು ಒಂದು ಪರ್ಟಿಕ್ಯುಲರ್ ವೇ ಒಳಗಡೆ ಏನ್ ಮಾಡ್ಬೇಕು ರಿಪ್ರೆಸೆಂಟ್ ಮಾಡಬೇಕು ಆನ್ ದ ಪೇಪರ್ ಇನ್ ಟರ್ಮ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಬೇಕು, ಡಿಫೈನ್ ಮಾಡಬೇಕು. ಹೌ ಟು ಡಿಫೈನ್ ಇಟ್ ನೋಡ್ಲೆ ಮಿಡಲ್ ಹೆಂಗೈತಿ ತೆಳ್ಳಗೈತಿ. ಹೆಂಗೈತಿ ತೆಳ್ಳಗೈತಿ. ತೆಳ್ಳಗಂದ್ರೆ ಏನು ಥಿನ್. ಎಡ್ಜಸ್ ಕಡೆ ಏನೈತಿ ಥಿಕ್ ಐತಿ. ಎಡ್ಜಸ್ ಕಡೆ ಏನೈತಿ ಥಿಕ್ ಐತಿ. ಸರ್ ನಾವು ಈ ಸಲ ಇಂಥದ್ದು ಹುಡ್ಕಾಕತ್ತಿದ್ವಿ ಸರ್ ಮಿಡಲ್ ತೆಳ್ಳಗೆ ಇರಬೇಕು ಎಡ್ಜಸ್ ಕಡೆ ಥಿಕ್ ಇರಬೇಕು. ಓಕೆ ನೀವೇನ್ ಥಿಂಕ್ ಮಾಡಕತ್ತೀರಿ ಅಲ್ಲಿ ಮಟ್ಟ ಹೋಗಕ್ ಹೋಗ್ಬಿಡ್ರಪ್ಪಿ. ಬಿ ಹಿಯರ್ ಓನ್ಲಿ ಇಲ್ಲೇ ಇರಿ. ಥಿನ್ ಬೇಕು ಮಿಡಲ್ ಎಡ್ಜಸ್ ಕಡೆ ಥಿಕ್ ಇರಬೇಕು. ಸಚ್ ಟೈಪ್ ಆಫ್ ಸ್ಪೆರಿಕಲ್ ಲೆನ್ಸಸ್ ಆರ್ ಕಾಲ್ಡ್ ಆಸ್ ದಿ ಕಾನ್ಕೇವ್ ಲೆನ್ಸ್. ಕರೆಕ್ಟಾ ಸಿಂಪಲ್ ಅದಾವು ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಾವ ಮುಂದೆ ಹೋದಂಗ. ಬಟ್ ಕಾಂಪ್ಲಿಕೇಟೆಡ್ ಆದ್ರೆ ನಿನ್ ಮೈಂಡ್ ಸೆಟ್ ನಾಗ ಏನಿರ್ಬೇಕು ಐ ವಿಲ್ ಡಿಫೀಟ್ ಎವ್ರಿಥಿಂಗ್. ಯಾರ ಮುಂದೆ ಬಂದ್ರಪ್ಪ ಅಂತಂದ್ರೆ ಸಪೋಸ್ 4-5 ಮಂದಿ ಏನಪ್ಪಾ ನಿನ್ ಮೇಲೆ ಜಗಳಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಬಾಲೆ ಎಷ್ಟು ಮಂದಿ ಬರ್ತೀವಿ ಬಾ ನೋಡ್ಕೋತೀನಿ ಅಂತ ಹೇಳ್ತೀಯಲ್ಲ. ಸಿಮಿಲರ್ಲಿ ಇಲ್ಲಿ ಎಂತಿಂತ ಎಕ್ಸಾಮ್ ಒಳಗಡೆ ಬೇಕಾದಂತ ಕ್ವಶನ್ ಬರ್ಲತಿ ಬಾಣ ನಾದಿನ್ ನೋಡ್ಕೋತೀನಿ ಅಂತ ಹೇಳ್ಬೇಕು. ಕರೆಕ್ಟಾ ಆ ಸ್ಟೇಟ್ಮೆಂಟ್ ನ ನಿಮ್ ಮೈಂಡ್ ಒಳಗಡೆ ನಾನ್ ಬರುವಂಗ್ ಮಾಡ್ತೀನಿ. ದಟ್ ಇಸ್ ದ ಏಮ್ ಆಫ್ ಮೀ. ನನ್ನ ಏಮ್ ಆಫ್ ಲೆಟ್ಸ್ ಸಿ ಹಿಯರ್ ಕಮ್ ಟು ದ ಪಾಯಿಂಟ್. ಬಾಪಿ ಪಾಯಿಂಟಿಗೆ ವಾಪಸ್ಸು. ಸಿ ಹಿಯರ್ ಥಿನ್ ಐತ್ ಮಿಡಲ್ ಎಡ್ಜಸ್ ಕಡೆ ಏನೈತಿ ಥಿಕ್ ಐತಿ. ಡೆಫಿನಿಷನ್ ಬರಿಬೇಕಲ್ಲ ಬರಿ. The lens which is thin at the middle, thicker at the edges. Let's write. The spherical lens, the spherical lens, the spherical lens which is thin ಅಲ್ಲ ಮಿಡಲ್ ಏನಿರಬೇಕು thin ಇರಬೇಕು. Thinner at middle and thicker at edges. Thicker at edges. Edges ಕಡೆ ಏನಿರಬೇಕು thick ಇರಬೇಕು. That lens is called as the concave lens. ಕರೆಕ್ಟಾ ನಿಮ್ ಸಿಲೆಬಸ್ ಒಳಗಡೆ ಇಷ್ಟೇ ಮೆನ್ಷನ್ ಮಾಡಿರಪ್ಪಿ. ಇವಾಗ ಇಷ್ಟ್ರ ಬಗ್ಗೆ ಸ್ಟಡಿ ಮಾಡೋದು. ಸಿಮಿಲರ್ಲಿ ಇನ್ ಅಪ್ಕಮಿಂಗ್ ಸೆಷನ್ ಅಪ್ಕಮಿಂಗ್ ವಿಡಿಯೋಸ್ ಒಳಗಡೆ ಏನ್ ಮಾಡ್ತೀನಿ ಐ ಆಮ್ ಗೋಯಿಂಗ್ ಟು ಡೂ ರೇ ಆಪ್ಟಿಕ್ಸ್ ಆಲ್ಸೋ. ಅದ್ರೊಳಗಡೆ ಏನ್ ಮಾಡಮು ಅವು ಡಿಫ್ರೆಂಟ್ ಟೈಪ್ಸ್ ಇನ್ನ 4 to 5 ಟೈಪ್ಸ್ ಏನಾದ್ರು ಲೆನ್ಸಸ್ ಇದ್ದಲ್ಲಪ್ಪಿ ಅದ್ರ ಬಗ್ಗೆ ಸ್ಟಡಿ ಮಾಡಮು. ಅಲ್ಲಿ ರಿಫ್ರಾಕ್ಷನ್ ಹಿಂಗತ್ತ ಅಂತ ನೋಡ್ಕೊಮು. ಇವಾಗ ಏನ್ ಮಾಡಮು ಬರೀ ಎರಡೇ ಲೆನ್ಸ್ ಒಳಗಡೆ ರಿಫ್ರಾಕ್ಷನ್ ಹಿಂಗತ್ತ ನೋಡ್ಕೊಳ್ಳೋಪಿ. ಲೆಟ್ಸ್ ಸಿ ಹಿಯರ್ ರಿಫ್ರಾಕ್ಷನ್ ಹಿಂಗಾಗ್ತದ ಅಂತ ನೋಡ್ಕೊಳ್ಳೋಮು. ಅಂಡ್ ಸಿಮಿಲರ್ಲಿ ಅದ್ರೊಳಗಡೆ ಇಮೇಜಸ್ ಹೆಂಗ್ ಫಾರ್ಮ್ ಆಗ್ತಾವ ಅಂತ ನೋಡ್ಕೊಳ್ಳೋಮು. ಇನ್ ದ ಅಪ್ಕಮಿಂಗ್ ಸೆಷನ್ ಒಳಗಡೆ ನೆಕ್ಸ್ಟ್ ವಿಡಿಯೋ ಈಸ್ ಅಬೌಟ್ component of the spherical lenses. Spherical lensiಗೂ ಏನದಾವ some components ಅದಾವ. We need to know about those things. ಅದ್ರ ಬಗ್ಗೆ ನೋಡ್ಕೊಳ್ಳೋಕೆ ಹೋಗೋಣ. Clear? Keep watching. This is your beautiful channel Pradeep Gowda 09. We will see you in the next video.